ದೇವಲೋಕ ಮರ್ತ್ಯಲೋಕವೆಂಬುದು ಬೇರಿಲ್ಲ ಕಾಣಿಬೋ. ಸತ್ಯವ ನುಡಿಯುವುದೇ ದೇವಲೋಕ, ಮಿಥ್ಯವ ನುಡಿಯುವುದೇ ಮರ್ತ್ಯಲೋಕ. ಆಚಾರವೇ ಸ್ವರ್ಗ, ಅನಾಚಾರವೇ ನರ್ಕ. ಕೂಡಲ ಸಂಗಮ ದೇವ. ಅಂದ್ರೆ ದೇವಲೋಕ, ಸ್ವರ್ಗಲೋಕ ಮತ್ತೆ ಮರ್ತ್ಯಲೋಕ ಬೇರಿಲ್ಲ ಕಾಣಿಬೋ, ಎಲ್ಲ ಇಲ್ಲೇ ಇದೆ ಹೇಳ್ತಾರೆ. ಸತ್ಯವ ನುಡಿಯುವುದೇ ದೇವಲೋಕ, ಸತ್ಯವಾಗನ್ನ ಹೇಳೋದೇ ದೇವಲೋಕ, ಆದ್ರೆ ಸ್ವರ್ಗ ಇದೆ. ಹಾಗೆ ಮಿಥ್ಯವ ಸುಳ್ಳನ್ನು ಹೇಳೋದೇ ಮರ್ತ್ಯಲೋಕ, ಮರ್ತ್ಯ ಅದು ನರಕ. ಆಚಾರವೇ ಸ್ವರ್ಗ, ಅನಾಚಾರವೇ ನರಕ. ಎಷ್ಟು ಆ ಒಂದು ಪದನೇ ಹಾಕಿದ್ದಾರೆ ಫೋಟೋದ ಮೇಲೆ. ಆಚಾರವೇ ಸ್ವರ್ಗ, ಅನಾಚಾರವೇ ನರಕ. ಕಾಯಕವೇ ಕೈಲಾಸ. ಎಂತ ಸ್ಟೇಟ್ಮೆಂಟ್ ಅದು! ಕಾಯಕವೇ ಕೈಲಾಸ, ವರ್ಕ್ ಈಸ್ ವರ್ಷಿಪ್ ಅಂತ. ನೀನ್ ಮಾಡೋ ಕೆಲಸವನ್ನೇ ಪೂಜೆಯಾಗಿ ಮಾಡು. ನಿಂಗೆ ಯಾವ ಸಾಧನೆ ಬೇಕಾಗಿಲ್ಲ, ಯಾವ ಭಗವಂತನ ಪೂಜೆನೂ ಬೇಕಾಗಿಲ್ಲ. ನೀನ್ ಮಾಡೋ ಕೆಲಸವನ್ನ ನಿಷ್ಠೆಯಿಂದ ಮಾಡು, ಭಕ್ತಿಯಿಂದ ಮಾಡು. ಭಗವಂತನ ಪೂಜೆ ಎಂಬ ಸಮರ್ಪಣಾ ಭಾವದಿಂದ ನಾವು ಮಾಡಿದ್ರೆ ಖಂಡಿತವಾಗೂ ನಾವು ಭಗವಂತನ ತಲುಪಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದಕ್ಕೆ ಉದಾಹರಣೆ ಆಗಿ 12ನೇ ಶತಮಾನದ 776 ಶಿವಶರಣರು ನಮ್ಮ ಕಣ್ಮುಂದೆ ನಿಲ್ತಾರೆ. ಒಬ್ಬೊಬ್ರು ಒಂದೊಂದು ವೃತ್ತಿ. ಒಬ್ಬನು ಬಟ್ಟೆ ನೇಯ್ತಾನೆ ಜೇಡದಾಸಿಮಯ್ಯ, ಒಬ್ಬನು ಬಟ್ಟೆ ಒಗಿತಾನೆ ಮಡಿವಾಳ ಮಾಚಿದೇವ, ಒಬ್ಬನು ದೋಣಿಗೆ ಕುತ್ಕೊಂಡು ಅಂಬಿಗರ ಚೌಡಯ್ಯ ದೋಣಿ ಹುಟ್ಟಾಕ್ತಾನೆ. ಆಮೇಲೆ ಸೂಳೆ ಸಂಕೋವೆ ಅಂತ ಬರ್ತಾಳೆ. ಸೂಳೆ ಸಮೇತಗೂ ಸೂಳೆಗೂ ಬಸವಣ್ಣರು ಸ್ಥಾನಮಾನ ಕೊಟ್ಟಿದ್ರು. ಆಕೆ ಸಹ ವಚನಗಳು ಬರ್ತಾಳೆ, ಸೂಳೆ ಸಂಕೋವೆ ಅಂತಾನೆ ಬರುತ್ತೆ. ಆಮೇಲೆ ಆಯ್ದಕ್ಕಿ ಲಕ್ಕಮ್ಮ, ಆಯ್ದಕ್ಕಿ ಮಾರಯ್ಯ. ಒಂದ್ಸತಿ ಅವ್ರ ವೃತ್ತಿ ಏನ್ ಗೊತ್ತಾ? ಅನುಭವ ಮಂಟಪದ ಹತ್ರ ಅಥವಾ ಅಲ್ಲಿ ಆಚೆ ಈಚೆ ಮನೆಗಳ ಹತ್ರ ಅಕ್ಕಿ ಚೆಲ್ಲಿರ್ತಿದ್ರಂತೆ. ಆ ಅಕ್ಕಿಗಳನ್ನ ಹಾಕಬಂದು ಅವ್ರು ಅಡಿಗೆ ಮಾಡ್ಕೊಂಡು ತಿನ್ನೋ ವೃತ್ತಿ ಅವ್ರದ್ದು. ಆಯ್ದಕ್ಕಿ ಲಕ್ಕಮ್ಮ, ಆಯ್ದ ಅಕ್ಕಿಗಳನ್ನ ತಿನ್ಕೊಂಡು ಜೀವನ ಮಾಡೋರು ಇಬ್ರು. ಒಮ್ಮೆ ಆ ಆಯ್ದಕ್ಕಿ ಮಾರ ಏನ್ ಮಾಡ್ತಾನೆ ಅಂದ್ರೆ, ಅವತ್ತಿಗೆ ಎಷ್ಟು ಬೇಕೋ ಅಷ್ಟು ಅವನು ಆತ್ಕ ಬಿಟ್ಟು, ಆಸೆ ಇರುತ್ತಲ್ಲ ಮನುಷ್ಯನಿಗೆ, ನಾಳೆ ಸಂಗ್ರಹ ಮಾಡೋಣ ಅಂತ ಬಾಳ ಆತ್ಕ ಬಂದ್ಬಿಡ್ತಾನೆ. ಅವಾಗ ಏನ್ ಸರಿಯಾಗಿ ಬೈದ್ಬಿಡ್ತಾಳೆ. ಈಸಕ್ಕಿ ಅಂದ್ರೆ ಯಾವ್ದು ಈಸಕ್ಕಿ ಅಕ್ಕಿ ನಿಂಗೆ ಆಸೆ ಅಂದ್ರೆ ಅಕ್ಕಿ ಮೇಲೆ ಅಷ್ಟೊಂದು ಯಾಕೆ ಆಸೆ ಪಡ್ತೀಯ ನೀನು? ಇವತ್ತಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಸಂಗ್ರಹ ಮಾಡು. ನೀನ್ ನಾಳೆ ಯಾಕೆ ಯೋಚನೆ ಮಾಡ್ತೀಯಾ? ಕೊಡುತ್ತೆ ಭಗವಂತ ಇದ್ದಾನೆ, ಅವ್ನು ಒದಗಿಸ್ತಾನೆ. ನಾಳೆ ಯಾಕೆ ಚಿಂತೆ ಮಾಡ್ತೀಯ? ನೀನ್ ಸಂಗ್ರಹ ಮಾಡಬೇಡ. ಒಂದು ಸನ್ಯಾಸದಲ್ಲಿ ಒಂದು ನಿಯಮ ಇದೆ, ಸನ್ಯಾಸಿಗಳು ಸಂಗ್ರಹ ಮಾಡಬಾರ್ದು ಅಂತ. ಒಮ್ಮೆ ರಾಮಕೃಷ್ಣರು ಅದು ಯಾವ್ದೋ ಒಂದು ನಶಿ ಪುಡಿನ ಅಜ್ವಾನ ಎಲ್ಲ ಸಂಗ್ರಹ ಮಾಡಿರ್ತಾರೆ. ಅವಾಗ ರಾಮಕೃಷ್ಣ ಹೆಂಗಾಗುತ್ತಂದ್ರೆ, ಅವ್ರು ಕೋಣೆಗೆ ಹೋಗೋದ್ಬಿಟ್ಟು ಗಂಗಾ ತಿರುಗ್ಬಿಡ್ತಾರೆ. ಯಾಕೆ? ಸಂಗ್ರಹ ಮಾಡಿರ್ತಾರೆ. ಅಂದ್ರೆ ನೋಡ್ರಿ, ಅವ್ರು ಸನ್ಯಾಸಿಗಳು ಅಲ್ಲ, ಆದ್ರೂ ಗೃಹಸ್ಥರಾದ್ರೂ ನಿಯಮಗಳು ಹೆಂಗೆ ಅವ್ರಿಗೆ ಹೊಡ್ತಾ ಕೊಡ್ತಾರಂತ. ಅಂದ್ರೆ ಸಂಗ್ರಹ ಮಾಡಬಾರ್ದು ಅಂತ. ಅಕ್ಕಿ ಸರಿಯಾಗಿ ಬೈತಾಳೆ, ಈಗ ಇಷ್ಟೊಂದು ಅಕ್ಕಿ ಮೇಲೆ ಅಷ್ಟೊಂದು ಯಾಕೆ ಅತಿ ಆಸೆ ಪಡ್ತೀನಿ ನೀವು ಅಂತ. ಆಯ್ದಕ್ಕಿ ಲಕ್ಕಮ್ಮ ಆಯ್ದಕ್ಕಿ ಮಾರ್ನಿಗೆ ಬೈತಾಳೆ. ಎಂತೆಂತ ವಚನಕಾರಿದ್ದಾರೆ. ಆ ಅರಳಯ್ಯ ಶರಣು ಅವ್ರು ಒಂದ್ಸತಿ ಹಿಂಗೆ ಬಸವಣ್ಣ ಹಿಂಗೆ ಹೋಗ್ತಾ ಇರ್ತಾರೆ. ಅರಳೆಯ